ರುಚಿಕರವಾದ ಒಂದು ಟೊಮೊಟೊ ಬಾತ್ ಮಾಡೋಣ ಬನ್ನಿ. ಆಹಾ ಓಹೋ ಅನ್ನುವಂತಹ ಒಂದು ರುಚಿ ಇದೆ. ಸೊ ಇದು ಹೇಗೆ ಮಾಡೋದು, ವೆರಿ ಸಿಂಪಲ್ ಆ್ಯಂಡ್ ಈಸಿ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಇದು ಮಾಡಲಿಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಹೇಳೋಣ. ಇದಕ್ಕೆ ರೈತ ಜೊತೆ ತಿಂದರೆ ಬಹಳ ಚೆನ್ನಾಗಿರುತ್ತೆ. ಮತ್ತು ಸೈಡ್ ಡಿಶ್ಶು ಸಲಾಡ್ ಇಟ್ಕೊಂಡ್ರು ಇನ್ನೂ ಚೆನ್ನಾಗಿರುತ್ತೆ, ವೆಜಿಟೇಬಲ್ ಸಲಾಡು. ಸೊ ಇದಕ್ಕೆ ಮಾಡಲಿಕ್ಕೆ ನಾನು ಒಂದು ಅರ್ಧ ಕಟ್ಟಷ್ಟು ಪುದೀನ ತೊಗೊಂಡಿದ್ದೀನಿ. ಪುದೀನ ಬಿಡಿಸ್ಕೊಂಡು ಬೇರೆ ಎಲೆ ಮಾತ್ರ ಬಿಡಿಸ್ಕೊಂಡು ಅದು ನೀರಲ್ಲಿ ಒಂದು 10 ನಿಮಿಷ ನೆನೆ ಹಾಕಿದ್ದೀನಿ. ನೆನೆ ಹಾಕಿ ಮತ್ತು ಅದನ್ನು ಚೆನ್ನಾಗಿ ಜಾಲಿಸ್ಕೊಂಡು ಮತ್ತು ಒಂದು ಜಲ್ರೆಯಲ್ಲಿ ಹಾಕಿಟ್ಕೊಳ್ಳೋಣ. ಮತ್ತು ಈಗ ನಾನು ಡಬಲ್ ಬೀನ್ಸ್ ತೊಗೊಂಡಿದ್ದೀನಿ. ಡಬಲ್ ಬೀನ್ಸು ಒಂದು 100 ಗ್ರಾಮ್ ಅಷ್ಟಿದೆ. ಮತ್ತು ಬಟಾಣಿ ಒಂದು 100 ಗ್ರಾಮ್ ಅಷ್ಟಿದೆ. 200 ಗ್ರಾಮ್ ಅಷ್ಟು ತೊಗೊಂಡಿದ್ದೀನಿ. ಇದಕ್ಕೆ ನಾನು ಬಿರಿಯಾನಿ ಎಲೆ ಒಂದು 4 ತೊಗೊಂಡಿದ್ದೀನಿ. ಲವಂಗ ಒಂದು 6 ತೊಗೊಂಡಿದ್ದೀನಿ. ಚಕ್ಕೆ 4 ಇಂಚಷ್ಟು ತೊಗೊಂಡಿದ್ದೀನಿ. ಸೋಂಪು 1 ಟೀ ಸ್ಪೂನಷ್ಟು ತೊಗೊಂಡಿದ್ದೀನಿ. ಮತ್ತು ಮೆಣಸಿನ್ಕಾಯಿ ಒಂದು 4 ತೊಗೊಂಡಿದ್ದೀನಿ. ಈರುಳ್ಳಿ ಒಂದು 2 ತೊಗೊಂಡಿದ್ದೀನಿ. ಟೊಮೊಟೊ ಒಂದು 2 ತೊಗೊಂಡಿದ್ದೀನಿ. ಈಗ ಒಂದು ಕುಕ್ಕರ್ ಇಟ್ಟಿದ್ದೀನಿ. ಸೊ ಕುಕ್ಕರ್ನ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಬಿಸಿಯಾಗಿದೆ. ಅದಕ್ಕೆ ನಾನು ಇವಾಗ ಮಸಾಲೆ ಇಟ್ಕೊಂಡಿದ್ದೀವಲ್ಲ, ಸೋಂಪು, ಬಿರಿಯಾನಿ ಎಲೆ, ಚಕ್ಕೆ ಮತ್ತು ಲವಂಗ ಎಲ್ಲನೂ ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಘಮ ಅಂತ ಸ್ಮೆಲ್ ಬರುತ್ತೆ. ಸೊ ಸ್ಮೆಲ್ ಬರೋ ತನಕ ಸ್ವಲ್ಪ ಬಾಡಿಸ್ಕೊಳ್ಳೋಣ. ಮತ್ತು ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ, ಹಸಿ ಮೆಣಸಿನ್ಕಾಯಿ, ಸೊ ಅದನ್ನು ಒಂದು 6 ಇಳಿಸ್ಕೊಂಡು ಹಾಕ್ಕೊಂಡಿದ್ದೀನಿ. ಸೊ ಈಗ ನಾನು ಈರುಳ್ಳಿನ ಸಣ್ಣಗೆ ಹೆಚ್ಕೊಂಡಿದ್ದೀನಲ್ಲ, ಆ ಈರುಳ್ಳಿನೂ ಬಿಡಿಸ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಸೊ ಇದು ಆಗ್ತಾಯಿದೆ. ಚೆನ್ನಾಗಿ ಕಲಿಸ್ಕೊಳ್ಳೋಣ. ಒಳ್ಳೆಯ ರುಚಿಕರವಾದಂಥ ಒಂದು ಟೊಮೊಟೊ ಬಾತ್ ಮಾಡ್ತಾಯಿದ್ದೀನಿ. ನೋಡಿ, ತುಂಬ ಸಿಂಪಲ್ ಆ್ಯಂಡ್ ಈಸಿ. ಈರುಳ್ಳಿ ಎಲ್ಲ ಹಾಕ್ಕೊಂಡಿದ್ದೀನಿ. 2 ದೊಡ್ಡ ಸೈಜ್ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಬರುತ್ತೆ. ಒಂದು ಬೇರೆ ಇಷ್ಟು ಮಾತ್ರ ಹಾಕಿ ಮಾಡೋದ್ರಿಂದ ಒಂದು ಒಳ್ಳೆ ರುಚಿಯಾದ ಟೊಮೊಟೊ ಬಾತ್ ಮಾಡ್ತಾಯಿದ್ದೀವಿ. ಸೊ ನೋಡಿ, ಕಲೀರಿ, ನೀವು ಮಾಡ್ಕೊಳ್ಳಿ. ಸೊ ಇದಕ್ಕೆ ನಾನು ಬಟಾಣಿ, ಡಬಲ್ ಬೀನ್ಸು ಎಲ್ಲನೂ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಕಲಿಸ್ಕೊಳ್ತಾ ಇದ್ದೀನಿ. ಸೊ ಬಟಾಣಿ ಹಾಕಿದ ತಕ್ಷಣ ಪಟ ಅನಿಸುತ್ತೆ. ಸೊ ಅದು ಪಟ ಅನ್ನೋ ತನಕ ಬಿಡಬೇಕು. ಎಲ್ಲ ಚೆನ್ನಾಗಿ ಬಾಯ್ಲ್ ಆಗುತ್ತೆ. ಬೇಯ ತನಕ ಬಿಡಬೇಕು. ಹಸಿ ವಾಸನೆ ಹೋಗಬೇಕು. ಸೊ ಆಗ್ತಾಯಿದೆ. ಸೊ ಇದನ್ನು ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ. ಸೊ ಇದಕ್ಕೆ ನಾನು ಕೊಂಡಾಗಿದೆ, ಚೆನ್ನಾಗಿ ಕಲಿಸ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದೆಲ್ಲ ಸೇರಿಸ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿ ಪೇಸ್ಟು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಳ್ಳೆ ಘಮ ಅಂತ ವಾಸನೆ ಬರುತ್ತೆ. ಮತ್ತು ತಿನ್ನಲಿಕ್ಕೆ ಅಷ್ಟೇ ರುಚಿಯಾಗಿರುತ್ತೆ. ಇದು ಜಾಸ್ತಿ ಬೇಕಾಗಿಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಇದಕ್ಕೆ ರುಚಿಯಾದ ಒಂದು ಕಲರ್ಫುಲ್ ಬಾತ್ ಹೇಗೆ ಮಾಡ್ಕೊಳ್ಳೋದಂತ ನೋಡಿ. ಮತ್ತು ಇದಕ್ಕೆ ಬಟಾಣಿ ಹಾಕ್ಕೋಬೇಕು, ಇಲ್ಲ ಕ್ಯಾಪ್ಸಿಕಮ್ಮು ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ. ಇದಕ್ಕೆ ಸ್ವಲ್ಪ ನಾವು ತರಕಾರಿಗಳ್ನೂ ಸೇರಿಸ್ಕೊಂಬಿಟ್ರೆ, ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸೇರಿಸ್ಕೊಳ್ತಾ ಇದ್ದೀನಿ 1 ಟೀ ಸ್ಪೂನು. ಸೊ ಅದು ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ. ಅದು ಎಣ್ಣೆಯಲ್ಲಿ ಫ್ರೈ ಆಗ್ತಾಯಿದೆ. ಸೊ ಒಳ್ಳೆ ಘಮ ಅಂತ ಸ್ಮೆಲ್ ಬರ್ತಾಯಿದೆ. ಕಟ್ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಮಾಡಲಿಕ್ಕೆ ಒಂದು 10 ನಿಮಿಷ ಸಾಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಫ್ರೈ ಆಗಿದೆ. ಈಗ ನಾನು ಪುದೀನಾನು ಸೇರಿಸ್ಕೊಳ್ತಾ ಇದ್ದೀನಿ. ಪುದೀನ ಸೇರಿಸ್ಕೊಂಡು ಕಲಿಸ್ಕೋಬೇಕು. ಪುದೀನ ಚೆನ್ನಾಗಿ ಫ್ರೈ ಆಗಬೇಕು ಮತ್ತು ಒಂದು ಒಳ್ಳೆ ಪರಿಮಳ ಬರಬೇಕು. ಸೊ ಅಷ್ಟು ತನಕ ಫ್ರೈ ಮಾಡ್ಕೋಬೇಕು. ಪುದೀನ ಕಲರ್ ಚೇಂಜ್ ಆಗಬೇಕು. ಸೊ ಅಷ್ಟು ತನಕ ನಾವು ಟೊಮೊಟೊ ಸಣ್ಣಗೆ ಹೆಚ್ಕೊಂಡಿದ್ದೀನಿ, ಅದನ್ನೇ ಸೇರಿಸ್ಕೊಂಡು ಕಲಿಸ್ಕೊಳ್ಳೋದು. ಟೊಮೊಟೊ ಚೆನ್ನಾಗಿ ಬೇಯಬೇಕು ಎಣ್ಣೆಯಲ್ಲಿ. ಸೊ ಮತ್ತು ಇದಕ್ಕೆ ಬೆಂದಿಲ್ಲ ಅಂದರೆ ಸ್ವಲ್ಪ ಉಪ್ಪು ಸೇರಿಸ್ಕೊಂಡ್ರೆ ಚೆನ್ನಾಗಿ ಬೇಯುತ್ತೆ. ಸೊ ಆಗಿದೆ. ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ. 1.5 ಟೀ ಸ್ಪೂನಷ್ಟು ಸೇರಿಸ್ಕೊಳ್ತಾ ಇದ್ದೀನಿ. ಮತ್ತು ಕಲಿಸ್ಕೊಳ್ತಾ ಇದ್ದೀನಿ. ಜೊತೆ ಕಲ್ಲುಪ್ಪನ್ನು ಸೇರಿಸ್ಕೊಂಡ್ರೆ ಬೇಗನೆ ತರಕಾರಿಗಳು ಬೇಯುತ್ತೆ. ಮತ್ತು ಟೊಮೊಟೊನೂ ಚೆನ್ನಾಗಿ ಬೆಂದು ಅದರಲ್ಲಿರೋ ನೀರಿನ ಅಂಶ ಎಲ್ಲ ಹೊರಗೆ ಬರುತ್ತೆ. ಸೊ ಇವಾಗ ಒಗ್ಗರಣೆ ಎಲ್ಲ ರೆಡಿಯಾಗಿದೆ. ಸೊ ಈಗ ನಾವು ಇದಕ್ಕೆ ಬೇಕಾಗಿರೋ ಮಸಾಲೆ ಏನೆಲ್ಲ ಬೇಕು ಅಂತ ನೋಡೋಣ ಬನ್ನಿ. ಸೊ ಒಂದೊಂದಾಗಿ ನೋಟ್ ಮಾಡ್ಕೊಳ್ಳಿ. ಸೊ ಈಗ ನಾನು ಅರಿಶಿನ ಪುಡಿ ತೊಗೊಳ್ತಾ ಇದ್ದೀನಿ. ಅರಿಶಿನ ಪುಡಿ ಅರ್ಧ ಟೀ ಸ್ಪೂನು ಹಾಕ್ಕೊಳ್ತಾ ಇದ್ದೀನಿ. ಇದು ರೆಡಿಮೇಡು, ಚೆನ್ನಾಗಿ ಕಲರ್ ಬರುತ್ತೆ. ಸೊ ಅದರಿಂದ ಅರ್ಧ ಟೀ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಖಾರದ ಪುಡಿ, ಜಾಸ್ತಿ ಖಾರ ಬೇಕಂದರೆ 2 ಟೀ ಸ್ಪೂನ್ ತೊಗೊಳ್ತಾ ಇದ್ದೀನಿ. ಬೇಕಾದರೆ ಕಡಿಮೆ ಖಾರ 1 ಸ್ಪೂನ್ ಹಾಕ್ಕೊಂಡ್ರೆ ಸಾಕು. ಯಾಕಂದರೆ ಹಸಿಮೆಣ್ಸಿನ್ಕಾಯಿನೂ ಹಾಕ್ಕೊಂಡಿದ್ವಿ ಅದರಿಂದ. ಸೊ ಇದಕ್ಕೆ ನಾನು ಧನಿಯಾ ಪುಡಿನೂ ಸೇರಿಸ್ಕೊಳ್ತೇನೆ. 1 ಟೀ ಸ್ಪೂನು ಧನಿಯಾ ಪುಡಿ ಸೇರಿಸ್ಕೊಳ್ತೇನೆ. ಇದಕ್ಕೆ ಮೇನು ಧನಿಯಾ ಪುಡಿ ಮತ್ತು ಪುದೀನ ಇರಲೇಬೇಕು. ಸೊ ಇದಕ್ಕೆ ಇಲ್ಲದೇ ಇದ್ದರೆ ಮಾಡೋಕ್ಕಾಗಲ್ಲ.
ಸೊ ಧನಿಯಾ ಪುಡಿ ಮತ್ತು ಪುದೀನ ಟೇಸ್ಟ್ಗಂತ ಇದು ಟೊಮೊಟೊ ಬಾತ್ ಫ್ಲೇವರ್ ಬರಬೇಕಂದ್ರೆ ಸೊ ಈ ಮಸಾಲೆನೆಲ್ಲ ನಾನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಸೊ ಇದು ಟಿಪ್ಸ್ ಅಂತ ಹೇಳ್ಬೋದು. ಧನಿಯಾ ಪುಡಿ ಮತ್ತು ಪುದೀನ ಮೇನು, ಬೇಕಾದರೆ ಬೇರೆ ಯಾವುದಾದ್ರೂ ಆಲ್ಟ್ರೇಷನ್ ಮಾಡ್ಕೋಬೋದು, ಬಟ್ ಇದು ಕಂಪಲ್ಸರಿ ಇರಲೇಬೇಕು. ಸೊ ಇದು ಒಂದು ಹಾಕ್ಕೊಂಡು ಮಾಡ್ಕೋಬೇಕು. ನೋಡಿ ಕಲರ್ ಎಷ್ಟು ಚೆನ್ನಾಗಿದೆ, ಒಳ್ಳೆ ಕಲರ್ ಬಂದಿದೆ. ಮಸಾಲೆ ಎಲ್ಲ ಘಮ ಘಮ ಅಂತ 3 ಮನೆಗಳಿಗೆ ಪರಿಮಳ ಹರಡುತ್ತೆ. ಕಲಿಸ್ಕೊಳ್ತಾ ಇದ್ದೀನಿ. ರೆಡಿ ಇದೆ. ಇದು ಅಕ್ಕಿ ತೊಗೊಳ್ತಾ ಇದ್ದೀನಿ. ನೋಡಿ 1 kg ಅಕ್ಕಿ ತೊಗೊಳ್ತಾ ಇದ್ದೀನಿ. 1 kg ಬೇಕಾದರೆ 1 kg ತೊಗೋಬೋದು, ಇಲ್ಲ 3/4 kg ಆದರೆ 3/4 kg. ನಾನು ಮಸಾಲೆ ಜಾಸ್ತಿ ಹಾಕಲ್ಲ, ಸೊ ಅದರಿಂದ 1 kg ಅಕ್ಕಿ ತೊಗೊಳ್ತಾ ಇದ್ದೀನಿ. ಈಗ ನಾನು ಒಂದು ಪಾತ್ರೆಯಲ್ಲಿ ಮೆಷರ್ ಮಾಡ್ಕೋಬೇಕು. 1 kg ಅಕ್ಕಿ 3 ಗ್ಲಾಸ್ ಬರುತ್ತೆ. ಸೊ 3 ಗ್ಲಾಸು ಅಕ್ಕಿ ಆದರೆ 6 ಗ್ಲಾಸು ನೀರು ಹಾಕಬೇಕು. ಯಾಕಂದರೆ 1:2 ಅಲ್ವಾ. ಸೊ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸು ನೀರು ಅಂತ ಆ ಮೆಜರ್ಮೆಂಟಲ್ಲಿ ತೊಗೋಬೇಕು. ನೀರೆಲ್ಲ ಅಳತೆ ಮಾಡಿಕೊಂಡು ಪಾತ್ರೆಯಲ್ಲಿ ಹಾಕ್ಕೊಂಡು ಎಲ್ಲ ಒಂದೇ ಸಮನೆ ಉಯ್ದು ಕಲಿಸ್ಕೊಳ್ತಾ ಇದ್ದೀನಿ. ಮತ್ತು ಇದು ಕುದ್ದಾದಮೇಲೆ ನೀರು ರುಚಿ ನೋಡಬೇಕು, ಉಪ್ಪು ಖಾರ ಸರಿ ಇದೆಯಾ ಅಂತ. ಉಪ್ಪು ಖಾರ ಸರಿ ಇದ್ದರೆ ಮುಚ್ಚಳ ಅಕ್ಕಿನ ತೊಳೆದು ಹಾಕಿ ಕುದಿಯೋಕ್ಕೆ ಬಂದಮೇಲೆ ಮುಚ್ಚಳ ಹಾಕಿ ಮುಚ್ಚಬೇಕು. ಇನ್ ಕೇಸ್ ಇಲ್ಲ ಅಂತ ಹೇಳಿದ್ರೆ, ಉಪ್ಪು ಖಾರ ಸರಿ ಇಲ್ಲ ಅಂತೇಳಿದ್ರೆ ಸ್ವಲ್ಪ ಸೇರಿಸ್ಕೋಬೇಕು. ಉಪ್ಪು ಖಾರ ಸ್ವಲ್ಪ ಮುಂದೆ ಇರಬೇಕು. ಸೊ ಆಗ ಅನ್ನಕ್ಕೆ ಹದವಾಗಿ ಖಾರ ಬರುತ್ತೆ, ಹದವಾಗಿರುತ್ತೆ, ರುಚಿಯಾಗಿರುತ್ತೆ. ಇವಾಗ ಕಲಿಸ್ಕೊಳ್ತಾ ಇದ್ದೀನಿ. ಅಕ್ಕಿನೂ ಹಾಕಿದ್ದಾಯ್ತಲ್ಲ. ಸೊ ಎಲ್ಲ ಚೆನ್ನಾಗಿ ಕುದೀಲಿ. ಒಂದು 2-3 ನಿಮಿಷ ಕುದಿಯೋಕ್ಕೆ ಬಿಡ್ತೀನಿ. ಇವಾಗ ಕಲಿಸ್ಕೊಳ್ತಾ ಇದ್ದೀನಿ. ಇದು ರುಚಿ ಮಾಡಿ ನೋಡೋಣ ಹೇಗಿದೆ ಅಂತ. ಬಂದಿದೆ. ಇದೇ ಥರನೇ ಹೊಕ್ಕೊಂಡು ಮೇಲೆ ಬರುತ್ತೆ. ಇದು ರುಚಿ ನೋಡಬೇಕು. ಟೇಸ್ಟ್ ಇರುತ್ತೆ. ಇದು ಕುಡಿಯೋಕ್ಕೂ ಚೆನ್ನಾಗಿರುತ್ತೆ. ತಿಳಿ ನೀರು ಥರ ಇರುತ್ತೆ, ತಿಳಿ ನೀರು ಸಾರು ಥರ. ಸೊ ತುಂಬ ರುಚಿ ಇರುತ್ತೆ. ಇದು ಸ್ವಲ್ಪ ಟೇಸ್ಟ್ ಮಾಡಿ ನೋಡಿದೆ. ಉಪ್ಪು ಕಡಿಮೆ ಇತ್ತು. ಸೊ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕುದಿ ಬರಲಿ. ಚೆನ್ನಾಗಿ ಕುದೀತಾ ಇದೆ. ಈಗ ಮುಚ್ಚೋಣ ಮತ್ತು ವೆಯ್ಟರ್ ಹಾಕಿ ಕವರ್ ಮಾಡೋಣ. ವಿಷಲ್ ಬರೋಕ್ಕೆ ಮುನ್ನ ಆಫ್ ಮಾಡ್ಬೋದು. ಮತ್ತು ಕುಕ್ಕರ್ ಹೇಗೆ ಕೆಲಸ ಮಾಡುತ್ತೆ ಅದರ ಮೇಲೆ ಬೇಗ ಬೇಯುತ್ತೆ ಅಂತ ಹೇಳಿದ್ರೆ ಕುಕ್ಕರ್ ವಿಷಲ್ ಬರೋ ಮುನ್ನ ಆಫ್ ಮಾಡಿ. ಇಲ್ಲದೆ ಕುಕ್ಕರು ಮೀಡಿಯಮಾಗಿ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ ವಿಷಲ್ ಆದಮೇಲೆ ಆಫ್ ಮಾಡಿ. ಸ್ವಲ್ಪ ಹೊತ್ತು ಬಿಟ್ಟು ತಣ್ಣಗಾದಮೇಲೆ ವೆಯ್ಟರ್ ತೆಗೆದು ಕುಕ್ಕರ್ನ ಓಪನ್ ಮಾಡಿ ನೋಡಿ ಅನ್ನ ಎಷ್ಟು ಹದವಾಗಿ ಪದರವಾಗಿ ಒಂದೊಂದು ಎಳೆಯಾಗಿ ಬಂದಿದೆ. ನೋಡಿ ಕಲಿಸ್ಕೊಂಡ್ರೆ ಅಷ್ಟೇ ಚೆನ್ನಾಗಿದೆ. ರೈಸು ಇದೆ, ಚೆನ್ನಾಗಿ ಬಂದಿದೆ. ನಾನು ಒಂದು ಸರ್ವಿಂಗ್ ಬೌಲ್ಗೆ ಹಾಕ್ಕೊಳ್ತೀನಿ. ಈ ಥರ ಒಂದು ಟೊಮೊಟೊ ಬಾತು ನೀವು ಮಾಡ್ಕೊಳ್ಳಿ, ತಿನ್ನಿ. ಮತ್ತು ಬಾಕ್ಸ್ಗೆ, ಲಂಚ್ ಬಾಕ್ಸ್ಗೆ ಮಾಡ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ. ಒಂಥರ ಡಿಫ್ರೆಂಟ್ ಫ್ಲೇವರ್ ಇರುತ್ತೆ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಂಡಿದ್ದೀನಿ. ಕಲರ್ಫುಲ್ಲಾಗಿದೆ, ಬಹಳ ಚೆನ್ನಾಗಿರುತ್ತೆ. ಪಕ್ಕದಲ್ಲಿ ಕೂತ್ಕೊಂಡಿರೋರು 1 ಸ್ಪೂನ್ ತಿನ್ನಬೇಕು ಅನಿಸುತ್ತೆ. ಆ ಥರ ಒಂದು ಪರಿಮಳ. ಇದು ತಿನ್ನಬೇಕನ್ಸುವಂಥ ಒಂದು ಬಾತ್, ಟೊಮೊಟೊ ಬಾತ್. ಸೊ ಈ ಥರ ಒಂದು ಟ್ರೈ ಮಾಡಿ. ಇದು ರೈತಾ ಜೊತೆ ತಿಂದರೂ ಇನ್ನೂ ಸಖತ್ತಾಗಿರುತ್ತೆ. ಎಲ್ಲರೂ ಟ್ರೈ ಮಾಡಿ. ಈ ವಿಡಿಯೋ ಲೈಕ್ ಆದಲ್ಲಿ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಸೊ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಕಮೆಂಟ್ಗಳ ಮೂಲಕ ತಿಳಿಸಿ. ನೀವು ಇದೇ ಥರ ಮಾಡ್ತೀರಾ ಮತ್ತು ಇಲ್ಲ ಡಿಫ್ರೆಂಟ್ ವೆರೈಟಿ ಮಾಡ್ತೀರಾ? ನಿಮ್ಮ ಟೊಮೊಟೊ ಬಾತೂ ಇದೇ ಥರ ಬರುತ್ತಾ? ನಿಮ್ಮ ಕಮೆಂಟು ತಿಳಿಸಿ. ಥ್ಯಾಂಕ್ ಯು ಸೋ ಮಚ್.